ಯಶವಂತಪುರ ಕ್ಷೇತ್ರವನ್ನ ಪಡೆಯೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಪಕ್ಷದವರು. ಯಶವಂತಪುರ ಕ್ಷೇತ್ರವನ್ನ ಪಡೆಯೋದಕ್ಕೆ ನಿಖಿಲ್ ಸಂಘಟನೆಯನ್ನ ಮಾಡಿದ್ದಾರೆ. ಕ್ಷೇತ್ರದ ಮೇಲೆ ಕಣ್ಣಿಟ್ಟು ನಿಖಿಲ್ ಪಕ್ಷ ಸಂಘಟನೆಯನ್ನ ಮಾಡಿರುವುದು. ಮುಂಬರುವ ಎಲೆಕ್ಷನ್ಗೆ ಅಖಾಡಕ್ಕಿಳಿದ ನಿಖಿಲ್ ಈಗಾಗಲೇ ಬಿಎಸ್ವೈ ಆಪ್ತನಿಗೆ ಟಿಕೆಟ್ ಘೋಷಣೆ ಕೂಡ ಆಗಿದೆ. ಎಲೆಕ್ಷನ್ಗೂ ಮುನ್ನ ರುದ್ರೇಶ್ಗೆ ಟಿಕೆಟ್ ಡಿಕ್ಲೇರ್ ಆಗಿದೆ. ಇದರಿಂದ ಎಲ್ಲೋ ಒಂದು ಕಡೆ ಜೆಡಿಎಸ್ ಪಕ್ಷ ಅಸಮಾಧಾನಗೊಂಡಿದೆ. ಆದರೂ ಕೂಡ ಬಿಜೆಪಿ ಸಹಾಯದಿಂದ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಜೆಡಿಎಸ್ ಎಂಎಲ್ಸಿ ಜವರಾಯಿಗೌಡ ಗೆಲ್ಲಿಸೋದಕ್ಕೆ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಮೈತ್ರಿಯ ಮೂಲಕ ಹೋದ್ರೆ ಗೆಲುವು ಸಾಧಿಸುವ ಲೆಕ್ಕಾಚಾರದಲ್ಲಿ ನಿಖಿಲಿದ್ದಾರೆ. ಹೀಗಾಗಿ ಯಶವಂತಪುರದಲ್ಲಿ ನಿಖಿಲ್ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಶವಂತಪುರದಲ್ಲಿ ನಿಖಿಲ್ ಸದಸ್ಯತ್ವ ಕೂಡ ನೋಂದಣಿಯಾಗಿದೆ. ಈಗಾಗಲೇ ಯಶವಂತಪುರ ಕ್ಷೇತ್ರದ ಎಂಎಲ್ಎ ಎಸ್.ಟಿ. ಸೋಮಶೇಖರ್ ಅವರನ್ನ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇದರ ಮಧ್ಯದಲ್ಲಿಯೇ ಬಿಜೆಪಿ ಸಹಾಯದಿಂದ ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತ ಜೆಡಿಎಸ್ ಮುಂದಾಗಿದ್ರೆ, ಮತ್ತೊಂದು ಕಡೆ ಬಿಎಸ್ವೈ ಆಪ್ತನಿಗೂ ಕೂಡ ಟಿಕೆಟ್ ಘೋಷಣೆಯಾಗಿದೆ. ಎಲೆಕ್ಷನ್ಗೂ ಮುನ್ನ ರುದ್ರೇಶ್ಗೆ ಡಿಕ್ಲೇರ್ ಮಾಡಿರೋದು. ಮತ್ತೊಂದು ಕಡೆ ಜೆಡಿಎಸ್ ಎಂಎಲ್ಸಿ ಜವರಾಯಿಗೌಡ ಕೂಡ ಅವ್ರು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಈ ಹಿಂದೆ ಕೂಡ ಜವರಾಯಿಗೌಡ ಅವರೇ ಯಶವಂತಪುರ ಕ್ಷೇತ್ರದಲ್ಲಿ ನಿಂತ್ಕೊಳ್ತಾ ಇರೋದು ನಮ್ಗೆ ಗೊತ್ತಿರೋ ಹಾಗೆ. ಅದರ ಜೊತೆಗೆ ಕಾಂಗ್ರೆಸ್ ಕೂಡ ಜವರಾಯಿಗೌಡ ಅವರಿಗೆ ಮಣೆ ಹಾಕಿರೋದನ್ನು ಕೂಡ ನೆನಪಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಹೇಗಾದರೂ ಮಾಡಿ ಜೆಡಿಎಸ್ನ ಜೊತೆ ಅಥವಾ ಜೆಡಿಎಸ್ ನಾಯಕರು ಬಿಜೆಪಿಯವರ ಜೊತೆಗೆ ಕೈಜೋಡಿಸೋದ್ರ ಮೂಲಕ ಮೈತ್ರಿ ಪಕ್ಷದ ಮೂಲಕ ಜೆಡಿಎಸ್ ಅನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸಬೇಕು. ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಟಿಕೆಟ್ ಕೊಡ್ತಾ ಹೋಗ್ತಾ ಇದ್ರೆ ಪ್ರಾದೇಶಿಕ ಪಕ್ಷ ಕೂಡ ಎಲ್ಲೋ ಒಂದ್ ಕಡೆ ಮಕಾಡೆ ಮಲಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಜೆಡಿಎಸ್ ಅಂತ ಹೇಳಿದ್ರೆ ಮಂಡ್ಯ, ಹಳೆ ಮೈಸೂರು ಭಾಗವನ್ನ ಹೊರತುಪಡಿಸಿದ್ರೆ ಬೆಂಗಳೂರಿನಲ್ಲೂ ಕೂಡ ಅಷ್ಟೊಂದು ಪ್ರಾಬಲ್ಯವನ್ನ ಹೊಂದಿರುವಂತ ಪಕ್ಷ ಅಲ್ಲ. ಹಾಗಾಗಿ ಜೆಡಿಎಸ್ನ ಜೊತೆ ಹೇಗಾದ್ರೂ ಮಾಡಿ ಬಿಜೆಪಿ ಸಹಾಯದಿಂದ ಕ್ಷೇತ್ರವನ್ನ ಗೆಲ್ಲಿಸಬೇಕು, ಜೆಡಿಎಸ್ ಎಂಎಲ್ಸಿ ಜವರಾಯಿಗೌಡ ಅವರನ್ನ ಗೆಲ್ಲಿಸಲೇಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಯಶವಂತಪುರದಲ್ಲಿ ಈಗಾಗಲೇ ಸದಸ್ಯತ್ವವನ್ನ ನೋಂದಣಿ ಮಾಡಿಕೊಳ್ಳೋದ್ರ ಮೂಲಕ ಸಂಘಟನೆಗೂ ಕೂಡ ಮುಂದಾಗಿದ್ದಾರೆ.